ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಮಮತಾ ಶಿವಪುತ್ರಾಚಾರ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ವ್ಲಾಗು ಶಿವರಾತ್ರಿ ಅಮಾವಾಸ್ಯೆದಾಗಿರುತ್ತೆ. ಯಾವ ಊರು ಅಂದರೆ ಇದು ನಮ್ಮ ತಂದೆ ಊರು ನಂದಿಗಾವಿ ಅಂತ. ನಾನು ಅಲ್ಲಿಗೆ ಬಂದಿದ್ದೀನಿ. ಯಾಕೆ ಬಂದಿದ್ದೀನಿ, ಇಲ್ಲಿ ಏನಿದೆ ಅಂತ ವಿಶೇಷನ ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ತುಂಬ ಚೆನ್ನಾಗಿದೆ. ಏನಪ್ಪ ಯಾವ ಜಾತ್ರೆ ಇದು ಅಂತ ಅಂದ್ಕೋಬೇಡಿ. ತುಂಬ ವಿಶೇಷವಾದ ಜಾತ್ರೆ ಇದು. ಇಲ್ಲಿ ತುಂಬ ಓನ್ಲಿ ಯಾವ ರೀತಿ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ನನಗೆ ಹಳ್ಳಿ ಕಡೆ ನೇಚರು, ಹಳ್ಳಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹಳ್ಳಿ ಕಡೆ ಬಂದರೆ ತುಂಬ ಎಂಜಾಯ್ ಮಾಡ್ತೀನಿ. ಅಪರೂಪಕ್ಕೆ ಬಂದ್ರೂ ತುಂಬ ಖುಷಿ ಅನಿಸುತ್ತೆ. ಎಲ್ಲ ಒಂದು ಹಳ್ಳಿ ವಾತಾವರಣ ನೋಡಿ, ಅದಕ್ಕೆ ಈ ಊರೆಲ್ಲ ತೋರಿಸ್ತಿದ್ದೀನಿ. ಬಿಸಿಲಲ್ಲಿ ತುಂಬ ಬಿಸಿಲಲ್ಲಿ ಬಂದಿದ್ದೀನಲ್ವ, ಹಾಗಾದರೆ ಎಲ್ಲರೂ ಅಡುಗೆ ಮಾಡೋದ್ರಲ್ಲಿ ಒಳಗಡೆ ಇದ್ದಾರೆ, ಬ್ಯುಸಿಯಾಗಿದ್ದಾರೆ. ಬಟ್ ಈವ್ನಿಂಗ್ ನೋಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಜನ ರೆಡಿಯಾಗಿ ಹೊರಗಡೆ ಹೋಗ್ತಿರ್ತಾರೆ ಅಂತ ಹೇಳಿ. ಹಳ್ಳಿ ಅಂದ್ರೇ ಆಗಲ್ವಾ, ಯಾರಿಗೆಲ್ಲ ಹಚ್ಚ ಹಸಿರು ಕಂಡ್ರೆ ಯಾರಿಗಿಷ್ಟ ಇರಲ್ಲ. ಒಂದು ಹೊಗೆ ಧೂಳು ತುಂಬಿದ್ದು ಸಿಟಿ ವಾತಾವರಣದಲ್ಲಿ ಬಿಟ್ಬಿಟ್ಟು ಈ ಹಳ್ಳಿ ವಾತಾವರಣದಲ್ಲಿ ಬಂದಾಗ ಎಷ್ಟು ಮನಸ್ಸು ಒಂದು ಸ್ವಚ್ಛಂದವಾಗಿ ಹಾರಾಡುತ್ತೆ ಅಲ್ವಾ. ನಮ್ಮ ನೈಸರ್ಗಿಕ ಒಂದು ಕಣ್ಣಿಗೆ ತಂಪು ನೀಡೋದು ಅಂದ್ರೇ ಹಾಗೆ ಅನಿಸುತ್ತೆ. ಓಕೆ, ನಾನು ಜಾಸ್ತಿ ನಿಮಗೆ ಕೊರಿಯೋದಿಲ್ಲ. ಬನ್ನಿ ವಿಡಿಯೋ ಯಾವುದು ಅಂತ ಹೇಳ್ತೀನಿ. ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ನಾನು ಪ್ರಸಾದ ಊಟ ಮಾಡಬೇಕು ಅಂತ ಮನೆಗೆ ಬಂದೆ. ಆದರೆ ಅಲ್ಲಿ ಆಲ್ರೆಡಿ ನಮ್ಮ ಆಂಟಿ ಅವರೆಲ್ಲ ಅಡುಗೆ ಮನೆಯಲ್ಲೇ ಶುರು ಮಾಡಿಬಿಟ್ಟಿದ್ರು. ಹಾಗಾಗಿ ಮಧ್ಯಾಹ್ನನೂ ಆಗಿತ್ತು ಅಡುಗೆ ಶುರು ಮಾಡಿದ್ರಿಂದ. ಹೊರಗಡೆ ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ತೊಗೊಳಕ್ಕಾಗಲಿಲ್ಲ ಅಡುಗೆ ಶುರು ಮಾಡಿದ್ರಿಂದ. ನಾನು ಹಾಗೆ ಹಳ್ಳಿಗೆ ಬಂದುಬಿಟ್ರೆ ಎಲ್ಲಾದರೂ ವಿಡಿಯೋ ತೊಗೋತೀನಿ. ಅಲ್ಲಿ ಒಂದು ಚಿಕ್ಕ ಚಿಕ್ಕ ಹೂವು ಬಿಡಿಸಿದ್ರು ಅಷ್ಟೇ, ಯಾವುದೋ ಒಂದು ಹಿಂದ್ಗಡೆ ಎಲ್ಲ ತೋಟ ಇದೆ ನೋಡಿ. ಈ ಥರ ಕಂಡ್ರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಅದು ಎಷ್ಟು ಇಷ್ಟ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಥರ ತೋರಿಸ್ತಿದ್ದೀನಿ ನೋಡಿ. ಹಾಗಾಗಿ ಇಲ್ಲಿ ಚಳಿ ಇನ್ನೂ ತುಂಬ ಇತ್ತು. ಚಳಿ ಎಷ್ಟು ಮಧ್ಯಾಹ್ನ ಆದ್ರೂ ಚಳಿ ಇರುತ್ತೆ ಇಲ್ಲೆಲ್ಲ, ಹಿಂದ್ಗಡೆ ಎಷ್ಟು ತಂಪು ವಾತಾವರಣ ಇರೋದ್ರಿಂದ. ಇದೆಲ್ಲ ಅಡಿಕೆ ನೋಡಿ, ಅಡಿಕೆ ತೋಟದ್ದು. ಹಾಗೆ ಇಲ್ಲೆಲ್ಲ ಹೂಗಳು ಇಲ್ಲಿ ತೋರಿಸ್ತಿದ್ದೆಲ್ಲ ಕಾಕಡ ಹೂವು ತುಂಬ ಚೆನ್ನಾಗಿ ಬೆಳೀತಾರೆ. ಇಲ್ಲಿ ಪೂಜೆಗೆ ಬೇಕು ಅಂದರೆ ಕೊಂಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಎಲ್ಲರೂ ಈ ಥರ ಕಾಕಡದ ಹೂವನ್ನ ಮನೆ ಮುಂದೆನೇ ಹಾಕ್ಕೊಂಡಿರ್ತಾರೆ. ಅದು ಕೀಳೋದೇ ಅವರಿಗೊಂದು ವೃತ್ತಿಯಾಗಿರುತ್ತೆ. ಅದು ಕೀಳೋದು, ಕಟ್ಟೋದು, ಅದನ್ನು ಮಾರೋದು ಅಂತ ಹೇಳಿ. ನೋಡಿ, ನಾನು ವಿಡಿಯೋ ತೆಗಿತಿದ್ದೀನಿ ಅಂತ ಇಲ್ಲಿರೋ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹಾಯ್ ಹೇಳ್ತಿದ್ದಾರೆ. ನಾನು ಹಾಯ್ ಹೇಳುವಂದ ತಕ್ಷಣ ಹಾಯ್ ಹೇಳ್ತಿದ್ದಾರೆ. ಇವರೆಲ್ಲ ನನ್ನ ಫ್ರೆಂಡ್ ಮಗಳು. ಇವಳು ಚಿಕ್ಕ ವಯಸ್ಸಲ್ಲಿ ನಾನು ಫ್ರೆಂಡ್ ಇರ್ತೀನಿ ಅಲ್ಲಿ ಖುಷಿಯಾಗುತ್ತೆ. ನಾವು ಚಿಕ್ಕವರಿದ್ದಾಗ ಇಷ್ಟೊಂದು ಬೆಳೆದು ನಮಗೆ ಮಕ್ಕಳೆಲ್ಲ ದೊಡ್ಡವರಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತಲ್ವಾ. ಹಳ್ಳಿಗೆ ಬಂದುಬಿಟ್ರೆ ನಾನಂತೂ ಹೊರಗಡೆ ಕಟ್ಟೆ ಮೇಲೆ ಕೂತ್ರೆ ಒಳಗಡೆನೇ ಹೋಗಲ್ಲ, ಅಷ್ಟು ಖುಷಿ ಅನಿಸುತ್ತೆ ನನಗೆ. ಇಲ್ಲಿ ನೋಡಿ, ನಮ್ಮ ಚೋಟ ಬೆಕ್ಕು ಸಹ ಆ ಬೆಕ್ಕಿನ ಜೊತೆ ಆಟ ಆಡ್ತೀನಿ ನೋಡಿ. ಅದು ಕರೆದ್ರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮುಖ ನೋಡಿ, ಮಾತಾಡ್ಸಿದ್ರೆ ಅರ್ಥ ಆಗುತ್ತೆ. ಓಯ್ ಅಂತ ಕುಯ್ಯಿದ್ರೆ ಸಾಕು ತಿರುಗಿ ನೋಡುತ್ತೆ ಅದು. ಇದೆಲ್ಲ ಸ್ವಚ್ಛಂದ ಒಂದು ಹಳ್ಳಿ ವಾತಾವರಣ ನಾವು ನೋಡಬೇಕು ಅಂದರೆ. ಇಲ್ಲಿದ್ದಾನಲ್ಲ ಇವನು ಚೋಟು, ಅದನ್ನು ಹೊಡೆಯೋಕೆ ಹೋಗ್ತಾನೆ ಪಾಪ. ಅದಕ್ಕೆ ಕುತ್ಕೊಳೋ ಆಸೆ, ಆದರೆ ಅವನು ಅದನ್ನು ಹೊಡೆದು ಓಡಿಸ್ತಾ ಇದ್ದಾನೆ ಪಾಪ. ಅದು ಏನು ಮಾಡಿತ್ತು ಏನೋ ಅಂತ ಬೆಕ್ಕನ್ನ. ನಗು ಬರುತ್ತೆ ಅವತ್ತಿನ ಫುಲ್ ಕಾಮಿಡಿ. ಅಷ್ಟೇ ಅಲ್ಲದೆ ಬಂದ ತಕ್ಷಣ ನಮ್ಮ ತಂಗಿಯರೆಲ್ಲ ಶರ್ಬತ್ ಮಾಡಿದ್ರು. ಅದರಲ್ಲಿ ಸಕ್ಕರೆ ಕಡಿಮೆ ಆಗಿದೆ, ಆದರೆ ಉಪ್ಪು ಕಡಿಮೆ ಆಗಿದೆ ತೊಗೊಳ್ಳಿ ಅಂತ ಹೇಳಿ ಕೊಟ್ಟರು. ಅವಾಗ ನಂಗೆ ತುಂಬ ಕಾಮಿಡಿ ಅನ್ನಿಸ್ತು ಅದನ್ನು ಕೇಳಿಬಿಟ್ಟು. ಅವ್ರಿಗೆ ಸಕ್ಕರೆಗೂ ಉಪ್ಪಿಗೂ ಮಕ್ಕಳಿಗೆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ವಲ್ಲ ಪಾಪ, ಚಿಕ್ಕ ಮಕ್ಕಳು ಅಂತ ಹೇಳಿ. ನೆಕ್ಸ್ಟ್ ಮನೇಲೆಲ್ಲ ಅಡುಗೆ ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಾಡೋಕ್ಕೆ 4 ಗಂಟೆ ಆಯಿತು. 4 ಗಂಟೆಯಿಂದ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಬರೋಕ್ಕಾಗಲ್ಲ ಅಂಥೇಳಿ ನನಗೆ ಏನೋ ಜಾತ್ರೆ ಸಾಯಂಕಾಲ ಹೊತ್ತು ನೋಡಬೇಕು ಅಂದರೆ ಆಸೆ ಜಾಸ್ತಿ. ಬಟ್ ಅಲ್ಲಿ ತುಂಬ ಟೈಮಿಂಗ್ಸ್ ನೋಡಿ, ಎಷ್ಟು ಜನ ಇದಾಗ್ತಾರೆ ನೋಡಿ ಜಾತ್ರೆಗೆಲ್ಲ ರೆಡಿ ಆದಾಗ. ಅದು ಏನು ಜಾತ್ರೆ ಅಂದರೆ ಕೊಟ್ರಪ್ಪಜ್ಜನ ಗದ್ಗೆ ಜಾತ್ರೆ ಅಂತ ಹೇಳಿ, ಗದ್ದಿಗೆ ಅಂತಾರೆ, ಗದ್ಗೆಯಲ್ಲಿ ನಡೆಯೋದು ನೋಡಿ. ಇದು ಹೊಳೆ ಲೈನಲ್ಲಿದೆ. ಅದಾಗಲಿ ಅದು 1 ಅವರ್ ಮಾತ್ರ ಜಾತ್ರೆ ಇರೋದು. 1 ಅವರು ಕಡಿಮೆ, 1 ಅವರಲ್ಲಿ ಜಾತ್ರೆ ಎಲ್ಲ ಮುಗ್ದೋಗುತ್ತೆ ಆಗೋದು. ಅಮಾವಾಸ್ಯೆ ದಿನ, ಶಿವರಾತ್ರಿ ಅಮಾವಾಸ್ಯೆ ದಿನ ಈ ಜಾತ್ರೆ ಆಗೋದು. 1 ಅವರ್ ಮಾತ್ರ. ಆ 1 ಅವರ್ ಮುಗಿದ್ಮೇಲೆ ಅಲ್ಲಿ ಯಾವ ನೋಡಾನು ಇರಲ್ಲ. ಅಷ್ಟು ಅಂಥ ಒಂದು 1 ಅವರ್ ನಡೆಯೋ ಜಾತ್ರೆಗೆ ಎಲ್ಲೆಲ್ಲಿಂದನೂ ಸುತ್ತಮುತ್ತಲ ಅಕ್ಕಪಕ್ಕ ಇರೋ ಹಳ್ಳಿಯರೆಲ್ಲರೂ ಇಲ್ಲಿ ಬರ್ತಾರೆ ನೋಡಿ. ಎಷ್ಟು ಜನ ಸೇರಿದ್ದಾರೆ. ಒಂದು ವೆಹಿಕಲ್ಸ್ ನಿಂತ್ಕೊಂಡು ಹೋಗಬೇಕು, ಓಡಾಡೋಕ್ಕೂ ಇದು ಇರಲ್ಲ, ಅಷ್ಟು ಜನ ಸೇರಿರುತ್ತೆ ಸುತ್ತಮುತ್ತಲ ಹಳ್ಳಿಯಿಂದ. ಅಂದರೆ ಅಷ್ಟು ಪವಾಡ ಇದೆ ಇಲ್ಲಿ. ಒಂದು ಸ್ವಾಮಿಯವರ ಗದ್ಗೆ ಇದು. ಆ ಸ್ವಾಮಿದನ್ನೇ ಇದನ್ನು ಮಾಡಿದ್ದಾರೆ, ಗದ್ಗೆ ಮಾಡಿಬಿಟ್ಟು ಕೊಟ್ರಪ್ಪಜ್ಜನ ಜಾತ್ರೆ ಅಂತ ಮಾಡ್ತಾರೆ. ಓನ್ಲಿ 1 ಅವರ್ ಇದಾಗೋದು. ಈ ಜಾತ್ರೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಯಾರಿಗೆ ಏನು ಹುಷಾರಿಲ್ಲ ಅಂದ್ರೂ ಅಥವಾ ಏನಾದರೂ ನೆದ್ರು ಬೀಳೋದು, ಮಕ್ಕಳಿಗೆ ಈ ರೀತಿ ಏನೇ ಆದ್ರೂ ಅಲ್ಲಿ ಒಂದು ತಾಯ್ತ ಆಗಿರ್ಬೋದು, ಪಾದೊಳ್ಕ ತೊಗೊಂಡ್ಬಿಟ್ಟು ಅದನ್ನು ಪ್ರೋಕ್ಷಣೆ ಮಾಡೋದು, ಕುಡಿಸೋದು ಮಾಡಿದರೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ವಿಶೇಷತೆ ಇದೆ ಇಲ್ಲಿ. ತುಂಬ ಪವಾಡ ನಡೆಯುತ್ತೆ ಅಂತ ಹೇಳ್ತಾರೆ ಜನರೆಲ್ಲ. ನನಗೂ ಸಹ ಚಿಕ್ಕವಳಿದ್ದಾಗ ಸ್ವಲ್ಪ ಹುಷಾರಿಲ್ಲ. ನಮ್ಮ ತಂದೆಯೂ ಸಹ ನನಗೆ ಇಲ್ಲಿ ಪಾದೊಳ್ಕ ತಂದು ಕುಡಿಸಿದ್ರು.
ತುಂಬ ಚೆನ್ನಾಗಾಗಿತ್ತು, ಕ್ಯೂರ್ ಆಗುತ್ತೆ. ಹಾಸ್ಪಿಟ್ಲಿಗೂ ಒಂದೊಂದು ಸರಿ ಹುಷಾರಾಗಿತ್ತು, ಇಲ್ಲಿ ಪವಾಡ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ಇಷ್ಟೊಂದು ರಶ್ ಇದೆ ಕೊಟ್ರಪ್ಪಜ್ಜ, ನಿಮಗೆ ತೋರಿಸ್ತಿದ್ದೀನಲ್ಲ, ತುಂಬ ರಶ್ಶು, ನೋಡಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ ತಾಯ್ತ ಹಾಕ್ತಿದ್ದಾರೆ ಮಗುಗೆ, ತುಂಬ ಒಂದು ಫೇಮಸ್ಸು. ಅವರಿಗೆಲ್ಲ ನಂಬಿಕೆ ಜಾಸ್ತಿ, ಮಗುಗೆ ಈ ರೀತಿಯೆಲ್ಲ ಹಾಕ್ಸಿದ್ರೆ ಒಳ್ಳೆಯದಾಗುತ್ತೆ ಅಂತ. ಇದೇ ದೇವರದ್ದು. ತುಂಬ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ, ತುಂಬ ಚೆಂದ ಮಾಡಿದ್ದಾರೆ ಅಲಂಕಾರನ, ನೋಡೋಕ್ಕೆ 2 ಕಣ್ಣು ಸಾಲದು. 1 ಅವರ್ ಜಾತ್ರೆಗೆ ಇಷ್ಟೊಂದೆಲ್ಲ ಮಾಡ್ತಾರೆ ಅಂದರೆ ನಾವು ಹೇಳಬೇಕಂದ್ರೆ ಖುಷಿನೇ ಅಲ್ವಾ. ಹೇಳ್ತಿಲ್ಲ ಕೊಟ್ರಪ್ಪಜ್ಜನ ದೇವಸ್ಥಾನ ಶ್ರೀಗುರು ಕೊಟ್ರಪ್ಪಜ್ಜ ನಂದಿಗಾವಿ ಇದೆ. ಕೊಟ್ರಪ್ಪಜ್ಜ ಇದು ಅಂದರೆ ಇಲ್ಲಿ ಭಾಳ ಪವಾಡ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ? ಹೌದು, ಏನೇ ಹುಷಾರಿಲ್ದವ್ರಿಗೆ ಪಾದೊಳ್ಕೋದ್ರೆಲ್ಲ ಚೆನ್ನಾಗಾಗುತ್ತೆ. ಇಲ್ಲಿ ಹೇಗೆ ಇದು ಇದಾಯಿತು ಅಂತ ಏನಾರು ಇತಿಹಾಸ ಇದೆನಾ? ಯಾವ ರೀತಿ ದೇವರು ಮಾಡಿದ್ರು ಅಂತ? ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಲ್ಲ ಹಬ್ಬ ಆಚರಣೆ ಮಾಡ್ತಾರಲ್ಲಿ. 1 ತಾಸಿನ ಜಾತ್ರೆಗೆ ಇಷ್ಟೆಲ್ಲ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡಿ. ತೋರಿಸ್ತೀನಿ ಅಂದರೆ ಇವರೆಲ್ಲ ಸ್ವಾಮಿಗಳು, ಇಲ್ಲಿರೋ ಪವಾಡ ಸ್ವಾಮಿಗಳು ಅಂತ ಹೇಳ್ಬೋದು. ಸ್ವಾಮಿಗಳೆಲ್ಲ ಇದು ಟೋಟಲಿ ಒಂದು ಸ್ವಾಮಿಗಳದೇ ದೇವಸ್ಥಾನ. ಇಲ್ಲೆಲ್ಲ ಇರೋದಿಲ್ಲ ಈ ಗದ್ದಿಗೆಗಳು, ಇವೆಲ್ಲ ಸ್ವಾಮಿಗಳಿಗೆ. ಇಲ್ಲಿ ನೋಡಿ ಅಷ್ಟಲ್ಲದೆ ಇಲ್ಲಿ ಮಂಡಕ್ಕಿದು ಪಳಾರ ಅಂತ ಹೊಡಿತಾರೆ. ಆ ಪಳಾರದಲ್ಲಿ ಅಲ್ಲಿ ಒಂದು ಲೈನ್ ಹಚ್ಚಿ ತೊಗೋತಾರೆ. ಆ ಮಂಡಕ್ಕಿ ಬೇರೆ ಕಡೆ ತೊಗೊಳೋಕ್ಕಿಂತ ಪಳಾರ ಹೊಡೆಯೋದು ಅನ್ನೋದೇ ಒಂದು ಖ್ಯಾತಿ. ಎಷ್ಟು ದೊಡ್ಡದಾಗಿ ಕಟ್ಟಿರ್ತಾರೆ ಪಾಟ್ನ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಮಂಡಕ್ಕಿನೆಲ್ಲ ತೊಗೊಂಡು ಹಾಕೋದು, ಮತ್ತು ಅದನ್ನೆಲ್ಲ ಮಿಕ್ಸ್, ಎಲ್ಲರೂ ತಂದಿದ್ದನ್ನು ಪ್ರಸಾದ ಅಂತೇಳಿ ಮಂಡಕ್ಕಿ ಹೊಡೆಯೋದು, ಮಿಕ್ಸ್ ಮಾಡಿಬಿಟ್ಟು ಆ ಮಂಡಕ್ಕಿನ ಮತ್ತೆ ಟಿಕೆಟ್ ಕೊಟ್ಟು ತೊಗೊಳ್ಳೋದು. ಎಲ್ರಿಗೂ ಪ್ರಸಾದ ಅಂತ ಎಲ್ಲರೂ ಮನೆಗೆ ತೊಗೊಂಡು ಹೋಗ್ತಾರೆ. ನೋಡಿ ಇವರು ಹಾನಸ್ವಾಮಿಗಳು ಅಂತ ಹೇಳಿ. ಗುಗ್ಗಳ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ನೋಡಿ. ಇಲ್ಲಿ ಮಂಡಕ್ಕಿ ಹೇಳಿದ್ನಲ್ಲ, ಇದೇ ಅದು ಮಂಡಕ್ಕಿ. ಈ ರೀತಿ ಎಲ್ಲ ಇದರಲ್ಲೂ ತುಂಬ ಇಷ್ಟು ಫುಲ್ ಕವರ್ ಆಗುತ್ತೆ. ನಾನು ಲೇಟಾಗಿ ಬಂದೆ ಅಷ್ಟೇ. ಮಂಡಕ್ಕಿ ಫುಲ್ ಕವರ್ ಆಗಿರುತ್ತೆ. ಅದು ಪಾಟ್ ಎಲ್ಲ ಸಮುದ್ರ ತುಂಬಂದು ತುಂಬುತ್ತದೆ. ಏನಪ್ಪ ಇದು ಮಂಡಕ್ಕಿ ಇಷ್ಟು ಗುಗ್ಗು ಇದನ್ನು ಹಾಕಿರ್ತಾರ ಅಂತೇಳಿ. ಹಾಗೆ ಈ ಸರಿ ನೋಡಿ ಬಾವುಟ ಕಾಣ್ತಿದೆಯಲ್ಲ, ಈ ಬಾವುಟನೂ ಸಹ ಯಾರಾಜ್ ಮಾಡ್ತಾರೆ, ಯಾರಾದರೂ ಕೊಂಡ್ಕೋಬೋದು ಹರಾಜಲ್ಲಿ. ಹಾಗೆ ಮತ್ತು ಈ ಸರಿ ಲಾಟ್ರಿ ಟಿಕೆಟ್ ಅಂತ ಒಬ್ಬರಿಗೆ 200 ರೂಪಾಯಿನಾಗೆ ಲಾಟ್ರಿ ಟಿಕೆಟ್ ಮಾಡಿದ್ರು. ಎಲ್ಲ ಗಿಫ್ಟ್ ಅಂತ ಇಟ್ಟಿದ್ರು, ಬಹುಮಾನ ಅಂತೇಳಿ. ತುಂಬ ಅದಕ್ಕೋಸ್ಕರ ಎಲ್ಲರೂ ಅಟ್ರಾಕ್ಷನ್ ಆಗಿಬಿಟ್ಟಿದ್ರು. ಬೇರೆ ಊರವರೆಲ್ಲ ತೊಗೊಂಡಿದ್ದಾರೆ. ಈ ಒಂದು ಕುಕ್ಕರ್ ಆಗಿರ್ಬೋದು, ಗಾಡಿ ಇರ್ಬೋದು, ಫ್ರಿಜ್, ಈ ಥರ ಎಲ್ಲ ಒಂದು ಐಟಮ್ಸ್ ಇಟ್ಟಿದ್ರು. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಗುಗ್ಗಳ ನಡೆಸ್ತಾ ಇದ್ದಾರಲ್ವ, ನೋಡೋಕ್ಕೆ ಚೆಂದ ಇದು. ನೀರಿನ ದೇವರ ಗುಗ್ಗಳ.
ಇರಬೇಕಾದ್ರೆ ಮೊದಲೆಲ್ಲ ಈ ಉಗುಳ ನೋಡಿದ್ರೆ ನಮಗೆ ತುಂಬ ಹೆದರಿಕೆನೇ ಆಗ್ತಿತ್ತು. ಬಟ್ ಇವಾಗೆಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಅಷ್ಟು ಹೆದರಿಕೆ ಆಗಲ್ಲ. ದೇವ್ರದ್ದು ಅಂತ ಸುಮ್ಮನೆ ಬರ್ತೀವಿ. ಹಲೋ, ನಾ ಹೇಳಿದ್ನಲ್ವಾ ಹರಾಜ್ ಪ್ರಕ್ರಿಯೆ ಇಟ್ಟಿರ್ತಾರೆ, ಈ ಔಟ್ ಆಗಿರೋದು ಅದು ಹಾರಾಗಿರೋದು ಅಂತ. ಅದೇ ಇವಾಗ ಹರಾಜ್ ಪ್ರಕ್ರಿಯೆ ನಡೀತಿದೆ. ಅದು ಸಹ ಹೇಗೆ ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. 1001 ಯಾರಪ್ಪ? ತಿಪ್ಪಣ್ಣ. 2001 ತಮ್ಮ ಹೆಸರು? ಪ್ರಕಾಶ್. 2001 ಪ್ರಕಾಶ್ ಅವರು ಕೊಡಿದ್ದಾರೆ. 2001 ಯಾರ ಒಂದು ಅದೃಶ್ಯ ಮನೆ ಬಾಗಿಲು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಜ್ಜನವರ ಆ ಕೊರಳಲ್ಲಿ ಕಂಗೊಳಿಸಿದಂತ ಈ ಒಂದು ಹಾರ 3001 ರೂಪಾಯಿ. 3001 ರೂಪಾಯಿ ಒಂದ್ಸರಿ. 3000 1 ತಾಸು ಅಥವಾ 1.5 ತಾಸು ಇದು ಜಾತ್ರೆ ನಡೆಯುತ್ತೆ. ಅದ್ರಲ್ಲಿ ಇಷ್ಟು ಜನ ಸೇರ್ತಾರೆ ಅಂದರೆ ನೀವೇ ಲೆಕ್ಕ ಹಾಕಿದ್ದು ಎಷ್ಟು ಪವಾಡ ಇರಬೇಕು ಅಂತ ಅಲ್ವಾ. ಅದಾದ್ಮೇಲೆ ಯಾವ ಒಂದು ಜನನೂ ಅಲ್ಲಿ ಇರಲ್ಲ. ಅಂದರೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಪ್ರಸಾದ ಇರುತ್ತೆ. ಆಮೇಲೆ ಈ ಹಬ್ಬ ಶಿವರಾತ್ರಿ ಈ ಜಾತ್ರೆ ನಡೆಯೋಕ್ಕಿಂತ ಮುಂಚೆ 7 ದಿವಸದ ಮುಂಚೆ ನಿತ್ಯ ಅನ್ನ ಸಂತರ್ಪಣೆ ಇರುತ್ತೆ ಇಲ್ಲಿ ಒಂದು ಮಠದಲ್ಲಿ. ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಇದರಿಂದ ದೇವಸ್ಥಾನದ ಅಭಿವೃದ್ಧಿ ಮತ್ತೆ ದೇವಸ್ಥಾನದ ಭಕ್ತಾದಿಗಳಿಗೆ ಸವಲತ್ತುಗಳು, ಅನ್ನ ಸಂತರ್ಪಣೆ ಎಲ್ಲ ಇರ್ತದೆ. ನೀವು ಕೊಡ್ತಕ್ಕಂತ ಪ್ರತಿ ಒಂದು ಪೈಸನು ವೇಸ್ಟ್ ಆಗಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಲಕ್ಕಿ ಟ್ರಿಪ್ ಟಿಕೆಟ್ ನಂಬರ್ 23,000. ಈ ಜಾತ್ರೆಯಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವಳು ಇದ್ದಾಳಲ್ಲ, ನನ್ನ ಚಿಕ್ಕ ವಯಸ್ಸಿನ ಫ್ರೆಂಡು, ಹಳ್ಳೀಲಿದ್ದ ಫ್ರೆಂಡು ನನಗೆ, ಶೈಲಾ ಅಂತ ಅವಳ ಹೆಸರು. ನಾನಲ್ಲೆಲ್ಲ ಹಾಗೆ ಅವರೆಲ್ಲ ಸಿಕ್ಕಿದ್ರು ಜಾತ್ರೆಯಲ್ಲಿ. ಅವ್ರು ಮಸ್ತ್ ಮಜಾಕ್ ಮಾಡಿ ಇವ್ರು ನನ್ನ ತಮ್ಮ ನೋಡಿ, ನಮ್ಮ ತಮ್ಮನ ಜೊತೆ ಫೋಟೋ ಶೂಟ್ ಮಾಡಿಕೊಂಡು ತಂಗಿ ತಮ್ಮಂದರು ಅಂತ ಹೇಳಿ ಹಳ್ಳಿದೆಲ್ಲ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಜಾತ್ರೆ ಮುಗಿಸ್ಕೊಂಡು ನಾವು ಅವತ್ತೆಲ್ಲ ತುಂಬ ಚೆನ್ನಾಗಿ ಜಾತ್ರೆ ಮಾಡಿದ್ವಿ. ನೋಡಿ ಇಷ್ಟೊತ್ತಾದರೂ ಜನ ಇದ್ದಾರೆ. 1.5 ತಾಸಾಯಿತು. ಅಷ್ಟೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಮನೆಗೆ ರಿಟರ್ನ್ ಆದ್ವಿ. ನಾನು ನಮ್ಮ ಆಂಟಿ ಜೊತೆ ಬೇಗ ಮನೆಗೆ ಹೋಗಬೇಕು ಅನಿಸಿತ್ತು. ಬಟ್ ಆದರೆ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಲ್ಲಿಗೆ. ಯಾಕಂದರೆ ಅಷ್ಟು ಒಳ್ಳೆದಂಡೆ ಆಗುತ್ತೆ. ಅಲ್ಲಿ ಹೋಗ್ಲಿಕ್ಕೂ ಜನ ಇರಲ್ಲ. ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಜನಗಳು. ವೆಹಿಕಲ್ಸು ಅಪ್ಪ ಯಾರಾದರೂ ಇಟ್ಕೊಂಡು ಹೋಗ್ತಾರೇನೋ ಅನ್ನೋ ಅಷ್ಟು ಭಯ ಆಗಿರುತ್ತೆ. ತುಂಬ ಕತ್ಲಿರುತ್ತೆ. ಅಂಥದ್ರಲ್ಲೂ ಹೇಗೋ ಒಂದು ಇದು ಮಾಡಿಕೊಂಡು ಅಂತೂ ಇಂತು ಅಂತೇಳಿ ಮನೆ ಸೇರ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ ಜಾತ್ರೆ ಮುಗಿಸ್ಕೊಂಡು. ಇವಾಗ ಇಲ್ಲಿ ಇಷ್ಟು ಜನ ಸೇರಿದಾರಲ್ಲ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಯಾರೂ ಇರಲ್ಲ, ಎಲ್ಲರೂ ಮನೆ ಹತ್ರ ಹೋಗ್ತಾರೆ. ಯಾಕಂದರೆ ಇಲ್ಲಿ ಕೊಟ್ರಪಜ ಅಂತ ತೋರಿಸಿದ್ನಲ್ಲ, ಆ ದೇವರೆಲ್ಲ ಮನೆ ಹತ್ರ ತೊಗೊಂಡು ಬರ್ತಾರೆ ಮೆರವಣಿಗೆ ಮಾಡಿಕೊಂಡು. ಆ ಮೆರವಣಿಗೆ ಓಣಿಗೂ ಬರುತ್ತೆ. ಅವಾಗೆಲ್ಲ ಹಳ್ಳೀಲಲ್ವಾ, ಹಳ್ಳೀಲಿ ಏನೇ ಅಂದರೂ ದೇವ್ರು ಬರುತ್ತೆ ಅಂದರೆ ಹಂಗ್ಲಕ್ಕೆಲ್ಲ ನೀರು ಹಾಕ್ಬಿಟ್ಟು ಆ ದೇವ್ರನ್ನ ಸ್ವಾಗತ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಯಾರಲ್ಲಿ ಬರಲಿಕ್ಕಾಗಿರಲ್ವೋ ದೇವ್ರನ್ನೆಲ್ಲ ಮೆರವಣಿಗೆ ಮಾಡಿ ತೋರಿಸೋದು, ಅಲಂಕಾರ ಮಾಡಿಬಿಟ್ಟು ಟ್ಯಾಕ್ಟ್ರಿಯಲ್ಲಿ. ಅದೇ ರೀತಿ ಇವಾಗ ಬರ್ತಿದೆ ನೋಡಿ, ಇದೇ ಕೊಟ್ರಪಜ್ಜನ ದೇವರು ತೊಗೊಂಡು ಬರ್ತಾ ಇದ್ದಾರೆ ಮೆರವಣಿಗೆಯಲ್ಲಿ. ಈ ದೇವಸ್ಥಾನ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ನಂದಿಗಾಂವ್ ಗ್ರಾಮದಲ್ಲಿ ನಡೆಯುತ್ತೆ. ಇಲ್ಲಿ ಒಬ್ಬ ಸ್ವಾಮಿ ದೇವರನ್ನ, ಅಂದರೆ ಕೊಟ್ರಪಜ್ಜ ದೇವರನ್ನ ಇವರು ಮಾನವ ರೂಪದಲ್ಲಿ ಇರ್ತಾರೆ. ಅವರು ಮಾನವ ರೂಪದಲ್ಲಿ ಒಂದು ಅವತಾರ ಎತ್ತಿದ್ರು ತುಂಬ ಚೆನ್ನಾಗಿ ಪವಾಡಗಳನ್ನ ನಡೆಸಿದ್ರು ಅಂತ ಹೇಳಿ ಎಲ್ಲ ಒಂದು ಹಳ್ಳಿಗಳಲ್ಲಿ ನಂಬಿಬಿಟ್ಟು ಅವರಿಗೆ ಒಂದು ಸ್ವತಃ ದೇವಸ್ಥಾನ ಒಂದು ನಿರ್ಮಿಸಿ ಅಮಾವಾಸ್ಯೆ 7 ದಿನದ ಮುಂಚೆ, ಶಿವರಾತ್ರಿ ಅಮಾವಾಸ್ಯೆ 7 ದಿನದ ಮುಂಚೆಯಿಂದನೂ ಅಲ್ಲಿ ಪ್ರಸಾದವನ್ನು ಇಟ್ಟು ದಿನ ಪ್ರತಿಯೊಬ್ಬರು ಸೇವಾರ್ಥಿಗಳು ಅಲ್ಲಿ ಪ್ರಸಾದ ಮಾಡಿಸ್ತಾರೆ. ಭಕ್ತಾದಿಗಳು ಪ್ರಸಾದ ನಡೆಯುತ್ತೆ. ಹಾಗೆ ಶಿವರಾತ್ರಿ ಅಮಾವಾಸ್ಯೆ ದಿನ ಈ 1 ತಾಸು 1.5 ತಾಸು ಜಾತ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾರಾದರೂ ಬಂದು ಇಲ್ಲಿ ನೋಡೋರು ತುಂಬ ಚೆನ್ನಾಗಿರುತ್ತೆ. ಬಂದು ನೋಡಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ಆ ಪ್ಲೇಸ್ ನೋಡಲಿಕ್ಕೆ ತುಂಬ ವಾತಾವರಣ ಚೆನ್ನಾಗಿದೆ. ಇಷ್ಟೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ತವ್ರ ಮನೆ ಅಂದರೆ ಗೊತ್ತಲ್ವಾ, ಉಡಕ್ಕಿ ಅಂತೆ, ಬಳೆ ಅಂತೆ, ಜಾತ್ರೆಗೆಲ್ಲ ಇರುತ್ತೆ. ನಾವು ಆ ಜಾತ್ರೆಯಲ್ಲಿ ಬಳೆ ತೊಗೊಳ್ಳಿಲ್ಲ. ಯಾಕಂದರೆ ತುಂಬ ರೇಟ್ ಹೇಳ್ತಿದ್ರು. ಅಯ್ಯಪ್ಪ ಎಷ್ಟು ರೇಟು ಅಂದರೆ ಪಾಪ, ಅಂದರೆ ಸೀಟ್ ರೇಟ್ ಏನಾದರೂ ದೇವಸ್ಥಾನದವರು ಜಾಸ್ತಿ ಹಾಕಿದ್ರು ಏನೋ ಗೊತ್ತಿಲ್ಲ, ಬಟ್ ತುಂಬ ರೇಟ್ ಹಾಕಿದ್ರು. ಹಾಗಾಗಿ ಮನೆ ಹತ್ರ ಬುಟ್ಟಿಯಲ್ಲಿ ಬಳೆ ಇಡ್ಸ್ಕೊಳ್ಳೋದೇ ಚೆಂದ ಅಲ್ವಾ. ಹಳ್ಳಿಗೆ ಹೋದಾಗ ನಾನು ಅದಕ್ಕೆ ಮನೆಯಲ್ಲೇ ಬಳೆ ಇಡ್ಸ್ಕೊಂಡೆ. ತುಂಬ ಚೆನ್ನಾಗಿದ್ದು ಬಳೆಗಳೆಲ್ಲ. ಖುಷಿ ಆಯಿತು. ಬಳೆ ಊರಿಗೆ ಬಂದುಬಿಟ್ರೆ ತೆಗೆದುಬಿಡ್ತೀವಿ ಆ್ಯಸ್ ಯೂಶ್ವಲ್, ಒಂದೊಂದು ಬಳೆ ಇಟ್ಕೊಳ್ಳೋದೇ ಹೆಚ್ಚು. ಬಟ್ ಅಲ್ಲಿ ಅವ್ರ ಖುಷಿಗೋಸ್ಕರ ನನ್ನ ಕೈ ತುಂಬ ಬಳೆ ಇಡಿಸ್ಕೊಂಡೆ. ಯಾವ ರೀತಿ ಖುಷಿಪಟ್ಟೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ನಿಮಗೆ.
ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ. ನಾನು ಊರಿಗೆ ಬರೋವರೆಗೂ ಬಿಚ್ಚೇ ಇರಲಿಲ್ಲ ಬಳೆಗಳ್ನ. ಖುಷಿ ಆಯಿತು ನನಗೆ ಈ ರೀತಿ ಎಲ್ಲ ಒಂದು ವಾತಾವರಣ ಮಾಡಿದೆ. ನಾನು ಆ್ಯಕ್ಚುಲಿ ನಮ್ಮ ಊರಿಗೆ ಹೋದರೆ ಮಾತ್ರ ಇಷ್ಟು ಸಂಪ್ರದಾಯವಾಗಿ ನಾನು ಎಲ್ಲ ಆಚರಣೆ ಮಾಡಿಕೊಂಡು ಬರೋದು. ಇಲ್ಲೇ ಇದ್ದೂರಲ್ಲೇ ನಮ್ಮ ಮಾಮನ ಮನೆಗೆ ಹೋದರೆ ನಾನು ಇಷ್ಟೆಲ್ಲ ಆಚರಣೆ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ನಮ್ಮ ತಂದೆ ಊರಿಗೆ ಹೋದರೆ ತುಂಬ ಖುಷಿಯಾಗುತ್ತೆ, ಎಲ್ಲ ಸಂಪ್ರದಾಯವಾಗಿ ನನ್ನನ್ನು ಕಳಿಸ್ಕೊಡ್ತಾರೆ ಅಂತ ಹೇಳಿ. ನಾನು ಇವತ್ತಿನ ದಿನವೇ ಹೋಗಬೇಕು ಅಂತ ಹೇಳಿ ರೆಡಿಯಾಗಿದ್ದೆ. ಬಟ್ ಅಲ್ಲೆಲ್ಲರೂ ನಾನು ಹೋಗೋದೇ ಅಪರೂಪ ಅಲ್ವಾ, ಎಲ್ಲರೂ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದರು. ಅದಕ್ಕೆ ಹಳ್ಳಿ ಅಂದರೆ ಮೊದಲೇ ಇಷ್ಟ ಅಲ್ವಾ. ನನ್ನ ಒಬ್ಬ ಆಂಟಿ ಮನೆ ಅಲ್ಲಿ ಹೊಲದಲ್ಲಿತ್ತು, ಅಲ್ಲಿ ಹೋಗಬೇಕು. ಅವರು ತುಂಬ ಇನ್ವೈಟ್ ಮಾಡಿದರು. ಪ್ರತಿ ಸರಿ ಹಾಗೆ ಬರ್ತಿದ್ದೆ ನಾನು. ಹಾಗಾಗಿ ಹೊಲ ಎಲ್ಲ ನೋಡಿದಾಗುತ್ತೆ, ನೇಚರ್ ಎಲ್ಲ ಸೌದಾಗುತ್ತೆ, ಅಂದರೆ ಒಂದು ಈವ್ನಿಂಗ್ ವಾಕ್ ಆದಂಗೆ ಆಗುತ್ತೆ ಅಂತೇಳಿ ನಾನು ಅಲ್ಲಿ ಹೋದೆ. ಅಲ್ಲಿ ಓಡಾಡೋಕ್ಕೂ ತುಂಬ ಪೈಪ್ಲೈನ್ಸ್ ಎಲ್ಲ ತುಂಬ ಹೊಡೆದಿದೆ, ತುಂಬ ಕೆಸರಿತ್ತು. ಆದರೂ ಹೇಗೇಗೋ ಮಾಡಿಕೊಂಡು ನೋಡ್ತಾ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಹೋಗಿ ಅಲ್ಲಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ನಾನು ಬಂದೆ ಅಲ್ಲಿಂದ. ಇಷ್ಟೆಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ನಾನು ನೆಕ್ಸ್ಟ್ ಡೇ ಮಾರ್ನಿಂಗೇ ಊರಿಗೆ ಬಂದೆ. ಯಾರಾದರೂ ಓಕೆ, ನಂದು ಇಷ್ಟೆಲ್ಲ ಒಂದು ವ್ಲಾಗ್ ಅಂದರೆ ಆ ಹಬ್ಬದ ವ್ಲಾಗ್ ಇಷ್ಟ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ ನೋಡೋ ಹೊಸಬರಾಗಿರ್ತೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಜಾತ್ರೆ ಎಲ್ಲ ಹೇಗಿತ್ತು ಅಂತ. ಓಕೆ, ನಾನು ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಯಾರು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.